ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಸೊ ಇವತ್ತು ನಾವು ಹೊರಟಿದ್ದೀವಿ ಟು ಎಕ್ಸ್ಪ್ಲೋರ್ ಒನ್ ಆಫ್ ದ ವೆರಿ ಫೇಮಸ್ ಪ್ಲೇಸಸ್, ಸ್ಯಾಂಚುರಿ ಅಂತಲೇ ಹೇಳಬಹುದು. ಇಟ್ ಈಸ್ ವೆರಿ ವೆರಿ ನೈಸ್ ಆ್ಯಂಡ್ ನೇಚರ್ ಇಷ್ಟಪಡೋರಿಗೆ ಇದು ಸೂಪರ್ ಆಗಿರೋಂಥ ಪ್ಲೇಸು. ಎಸ್ಪೆಷಲಿ ನೀವು ಬೈಕ್ಸಲ್ಲಿ ಏನಾದರೂ ಟ್ರಿಪ್ ಹೋಗಬೇಕು ಆ ಥರ ಇದ್ದರೆ ಇಲ್ಲಿಗೆ ಬರ್ಬೋದು. ಸೊ ದಿಸ್ ಈಸ್ ಕೇಗುಡಿ. ಸೊ BRT ಹಿಲ್ಸ್, BRT ವೈಲ್ಡ್ ಲೈಫ್ ಸ್ಯಾಂಚುರಿ ಮಧ್ಯದಲ್ಲಿರುವಂಥದ್ದು ಕೇಗುಡಿ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ಟೈಗರ್ ರಿಸರ್ವರ್ ಇದೆ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಸಹ ಇದೆ. ಸೊ ನಾವು ಬಿಳಿಗಿರಿ ರಂಗನ ದೇವಸ್ಥಾನ ಹೋದಾಗ ಇಲ್ಲಿಗೆ ಬಂದಿದ್ವಿ ಆ್ಯಂಡ್ ಇಟ್ ಲುಕ್ಸ್ ಫ್ಯಾಬ್ಯುಲಸ್. ಸೊ ಸ್ವಲ್ಪ ನೀವು ಇದಕ್ಕೆ ಎಂಟ್ರ್ ಆಗ್ತಿದ್ದಂಗೆ ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ಯು ಆರ್ ಇನ್ ಡೀಪ್ ಫಾರೆಸ್ಟ್ ಅಂತ. ಅಷ್ಟು ಸಕ್ಕತ್ತಾಗಿರುತ್ತೆ. ಎಷ್ಟೊಂದು ಇಲ್ಲಿ ಶೂಟಿಂಗ್ಗಳು ಆಗಿದ್ದಾವೆ. ಚಿಕ್ಕವರಿದ್ದಾಗ ನಾವು ಮೂವೀಸ್ ನೋಡ್ತಾ ಇದ್ದಾಗ ಯಾವುದು ನಾನು ನೋಡ್ತಾ ಇದ್ದೆ ಅದು ಈಗ ಆ್ಯಕ್ಚುಲಿ ನಂಗೆ ಅರ್ಥ ಆಗ್ತಿದೆ ಇಲ್ಲಿ ಎಷ್ಟೊಂದು ಶೂಟಿಂಗ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಪ್ಲೇಸ್. ಅಲ್ಲಿ ನಾನು ಏನಿಂದ ತೋರಿಸ್ತಾ ಇದ್ದೀನಿ ಅಲ್ಲಿಂದ ನಾವು ಆ್ಯಕ್ಚುಲಿ ಬಂದಿದ್ದು. ರೋಡ್ ಸೂಪರ್ ಆಗಿದೆ ಆ್ಯಂಡ್ ಎಂಟ್ರಿ ಆಗಿ ತಕ್ಷಣನೇ ಈ ಥರ ಎಲ್ಲ ಕಾಣಿಸುತ್ತೆ ನೋಡಿ. ಇಲ್ಲೇ ನಿಮಗೆ ಅನಿಮಲ್ಸ್ಗಳು ಕಾಣಿಸುತ್ತೆ. ಸೊ ಇದು ಕಾಡು ಮಧ್ಯದಲ್ಲಿ ಕಾಣಿಸ್ತಿರೋವಂಥದ್ದು. ಸೊ ಆಬ್ವಿಯಸ್ಲಿ ಇಲ್ಲಿಗೆ ಬರಬೇಕು ಅಂತಂದರೆ ಇದು ರೋಡಲ್ಲಿ ಓಡಾಡ್ತಿರೋದು ಇದು ಆ್ಯಕ್ಚುಲಿ. ಸೊ ಇಷ್ಟು ಹತ್ರದಿಂದ ನೀವು ಪ್ರಾಣಿಗಳನ್ನ ನೋಡ್ಬೋದು, ವೈಲ್ಡ್ ಲೈಫ್ ಪ್ರಾಣಿಗಳನ್ನ. ದೇ ಡಸಂಟ್ ಆರ್ಮ್ ಯು ಬಟ್ ಕೀಪ್ ಎ ಸೇಫ್ ಡಿಸ್ಟೆನ್ಸ್ ಅವರಿಂದ. ಸೊ ರೋಡ್ ನೋಡಿದ್ರಿ ಎಷ್ಟು ಸೂಪರ್ ಆಗಿದೆ ಅಂತ. ನಾವೀಗ ಬಂದಿದ್ದೀವಿ ಇಲ್ಲಿಗೆ. ಸೊ ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಆಲ್ಮೋಸ್ಟ್ 186 ಕಿಲೋಮೀಟರ್ ಆಗುತ್ತೆ ಹೆಚ್ಚು ಕಮ್ಮಿ ನಿಮ್ಮ ಮನೆಯಿಂದ. ಸೊ ಆಲ್ಮೋಸ್ಟ್ ಕಾರಲ್ಲಿ ಬಂದರೆ 3 ಗಂಟೆ 3.5 ಗಂಟೆ ಆಗುತ್ತೆ, ಡಿಪೆಂಡಿಂಗ್ ಆನ್ ಯುವರ್ ಸ್ಕಿಲ್ಸ್, ಡ್ರೈವಿಂಗ್ ಸ್ಕಿಲ್ಸ್. ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಪ್ಲಸ್ ಟೈಗರ್ ರಿಸರ್ವರ್, ಅದ್ರ ಜೊತೆ ನಿಮಗೆ ಸಫಾರಿ ಮಾಡ್ಬೋದು. ಸೊ BRT ಲೇಕ್ ಅಂತಲೂ ಹೇಳ್ತಾರೆ, ಇದಕ್ಕೆ ಕೇಗುಡಿ ಲೇಕ್ ಅಂತಲೂ ಹೇಳ್ತಾರೆ. ಸೊ ಬೇರೆ ಬೇರೆ ಹೆಸರಿಂದನೂ ಗೊತ್ತಿದೆ ಜನಕ್ಕಿದು. ಸೊ ಇದು ಆ್ಯಕ್ಚುಲಾಗಿ ಸೂಪರ್ ಆಗಿರುವಂಥ ಜಾಗ. ಒನ್ ಡೇ ಟ್ರಿಪ್ಪಿಗೂ ಸಕ್ಕದಾಗಿರುತ್ತೆ. ಬಟ್ ಇಫ್ ಯು ವಾಂಟ್ ಟು ಸ್ಟೇ ಹಿಯರ್ ಅದಕ್ಕೂ ನಾನು ಹೇಳ್ತೀನಿ ಹಿಂಗೆ ಎಲ್ಲಿ ಸ್ಟೇ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಈ ಜಾಗದ ಬಗ್ಗೆ ತಿಳ್ಕೊಬೇಕು ಅಂದರೆ ಕೇಗುಡಿ ಅಂತ ಏನಕ್ಕೆ ಇದನ್ನು ಕೇಗುಡಿ ಅಂತಾರೆ ಅಂದರೆ, ಸೊ ಬಿಳಿಗಿರಿ ರಂಗಯ್ಯ ಹಿಲ್ಸ್ ನೋಡಿದ್ದೀರಾ, ರಂಗ ಹಿಲ್ಸ್ ಬಿಳಿಗಿರಿ ರಂಗ ಫೇಮಸ್ ಸಾಂಗ್ ನೋಡಿದ್ದೀರಾ, ಅದ್ರದ್ದು ಟೆಂಪಲ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಏನು BRT ಹಿಲ್ಸ್ ಇದೆ ಅದ್ರ ಮುಂದೆ ಮಧ್ಯದಲ್ಲಿ ಇದು ಕೇಗುಡಿ ಅಂತ ಇದೆ. ಸೊ ಕೇಗುಡಿ ಅನ್ನೋದು ಒಂದು ಇಲ್ಲಿನ ಟ್ರೈಬಲ್ ದೇವರು ಅಂತ ಏನು ಹೇಳ್ತೀವಿ, ಡಯಟಿ, ಅವರ ಹೆಸರು. ಸೊ ಖ್ಯಾತ ದೇವರಾಯ ಗುಡಿ ಅಂತ ಹೇಳ್ತಾರೆ. ಅದನ್ನ ಸ್ಟೈಲ್ ಆಗಿ ಈಗೆಲ್ಲ ಕೇಗುಡಿ ಅಂತ ಕರೀತಾರೆ. ಸೊ ಇದು ಆಕ್ಚುಲಿ ಬಿಳಿಗಿರಿ ರಂಗ ಹಿಲ್ಸ್ ಸುತ್ತಮುತ್ತ ಮಧ್ಯದಲ್ಲೇ ಇದೆ. ಆ್ಯಂಡ್ ಇದು ಫೇಮಸ್ ಏನಕ್ಕೆ ಅಂದರೆ ಆ್ಯಕ್ಚುಲಿ ಇಟ್ ಜಾಯಿನ್ಸ್ ದ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್. ಸೊ ಇಲ್ಲಿ ನಿಮಗೆ ಎಲ್ಲ ಥರ ಡೈವರ್ಸಿಫೈಡ್ ನಿಮಗೆ ಬಯೋಸಿಸ್ಟಮ್ ಸಿಕ್ಕತ್ತೆ ನೋಡಿ. ರೋಡಲ್ಲೇ ಎಷ್ಟು ಚೆನ್ನಾಗಿ ಓಡಾಡ್ತಾ ಇರ್ತವೆ, ಈ ಥರ ಎಲ್ಲ ಕಾಣಿಸುತ್ತೆ. ಸೊ ತುಂಬಾ ಇಲ್ಲಿ ವೈಲ್ಡ್ ಲೈಫ್ ಆನಿಮಲ್ಸ್ ಇದೆ ನಿಮಗೆ. ಸೊ ಆ್ಯಕ್ಚುಲಿ ಸೋಲಿಗ ಟ್ರೈಬ್ಸ್ ಅವರು ಇಲ್ಲಿ ತುಂಬ ಮೊದಲಿಂದ ಇಲ್ಲಿ ಇದ್ದಾರೆ. ಸೊ ಅವರ ಪೂಜೆ ಮಾಡುವಂತಹ ತುಂಬ ದೇವತೆಗಳಿಂದ ಹೆಸರುಗಳೇ ಇಲ್ಲಿ ಫೇಮಸ್ ಇರೋದು. ಈಗ BRT ಹಿಲ್ಸ್ ಅನ್ನೋದು ಬಿಳಿಗಿರಿ ರಂಗನ ಟೆಂಪಲ್ ಅಂತ ಹೇಳ್ತೀವಿ, ಮತ್ತು ಕೇಗುಡಿ ಖ್ಯಾತ ದೇವರಾಯನ ಗುಡಿ ಅನ್ನೋದನ್ನು ಕೇಗುಡಿ ಅಂತ ಹೇಳ್ತೀವಿ ಹಾಗೆ. ಸೊ ಎಸ್, ಇಲ್ಲಿ ನೀವು ಆ್ಯಕ್ಚುಲಾಗಿ ತುಂಬ ಹಿಂದೆ ಸ್ವಲ್ಪ ಹಿಸ್ಟ್ರಿ ನೋಡಬೇಕು ಅಂದರೆ ಇದನ್ನು 1974 ಆ್ಯಕ್ಚುಲಿ ಎಸ್ಟಾಬ್ಲಿಷ್ ಮಾಡಿದ್ದು ಆ್ಯಸ್ ಎ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಅಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಮೈಸೂರು ಮಹಾರಾಜರು ಬಂದು ಇಲ್ಲಿ ಬೇಟೆ ಆಡಲಿಕ್ಕೆ ಅಂತ ಜಾಗ ಮಾಡ್ಕೊಂಡಿದ್ದು ಲೊಕೇಶನ್ ಇದು.
ಸೊ ಹಾಗಾಗಿ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಾನೆ ತುಂಬಾ ವರ್ಷ ಇತ್ತು. ಅಂಟಿಲ್ ಆಕ್ಚುಲ್ ಆಗಿ ಅದನ್ನ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದಾದ್ಮೇಲೆ 2011 ಆಕ್ಚುಲಿ ಟೈಗರ್ ರಿಸರ್ವರ್ ಅಂತ ಹೇಳ್ಬಿಟ್ಟು ಇದನ್ನ ಇದು ಮಾಡಿದ್ರು. ಇನ್ ಬಿಟ್ವೀನ್ ಆಕ್ಚುಲಿ 1974 ಇಂದ 1987 ದೊಡ್ಡ ಸಂಪಿಗೆ ಮರ ರಿಸರ್ವರ್ ಅಂತ ಸೇರ್ಪಡೆ ಮಾಡಿದ್ರು. ಆಮೇಲೆ 1994 ಇಲ್ಲಿ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಅವರು ಇಲ್ಲಿ ಅವರ ಇದನ್ನ ಎಸ್ಟಾಬ್ಲಿಷ್ ಮಾಡಿ ದೇ ಆಕ್ಚುಲಿ ಪ್ರಮೋಟೆಡ್ the stays and all those things are taken care by them. ಸೊ ನೋಡಿ ಹೇಗೆ ಹತ್ರದಲ್ಲೇ ಆಕ್ಚುಲಿ ಆಗಿ ಇಲ್ಲೇ ಸುತ್ತಮುತ್ತನೇ ಇದು ನಮ್ಮ ಸುತ್ತಮುತ್ತನೇ ಓಡಾಡ್ತಿರುವಂತ ಜಿಂಕೆಗಳಾಗಿರ್ಬೋದು ಅಥವಾ ಕಾಡಂದಿ ಆಗಿರ್ಬೋದು, ಇದೆಲ್ಲ ಅಷ್ಟು ಹತ್ತತ್ರ ಮಕ್ಕಳಿಗೆ ಕಣ್ಣಿಗೆ ಕಾಣಿಸಂಗೆ ಮುಟ್ಟಕ್ಕೆ ಬಿಟ್ಟಿಲ್ಲ ಅಂದ್ರೆ ಒಳ್ಳೇದು. ಬಟ್ ಕಾಣಿಸುತ್ತೆ, ಅವರಿಗೆ ತೋರಿಸ್ಬೋದು, ಹತ್ರದಿಂದ ತೋರಿಸ್ಬೋದು, ಅಷ್ಟು ಹತ್ರದಲ್ಲಿ ಕಾಣಿಸುತ್ತೆ. ಸೊ ಅಲ್ಲಿ ಆಕ್ಚುಲ್ ಆಗಿ ನೀವು ಹೋದ್ರೆ ನಾನೇನು ಸ್ವಲ್ಪ ಹೊತ್ತು ಮುಂಚೆ ಎಲ್ಲ ತೋರಿಸ್ತಾ ಇದ್ದೆ, ಅದೆಲ್ಲ ಅಲ್ಲಿ ಇರುವಂತದ್ದು ಅಂದ್ರೆ ರಿಸರ್ವರ್, ಮತ್ತೆ ಅಲ್ಲಿ ರಿಜಿಸ್ಟರ್ ಆಫೀಸ್ ಆಗ್ಲಿ ಮತ್ತೆ ಎಂಕ್ವೈರಿ ಆಫೀಸ್ ಆಗ್ಲಿ, ಅದ್ರ ಸುತ್ತಮುತ್ತ ಕ್ಯಾಂಪ್ಸ್ ಇದೆ. ಸೊ ಫುಲ್ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ನೋಡಿ, ಅದೆಲ್ಲ ಆಕ್ಚುಲಿ ಗೆಸ್ಟ್ ಹೌಸ್ಗಳಿದೆ ಇಲ್ಲಿ ಸ್ಟೇ ಮಾಡಲಿಕ್ಕೆ. ಸೊ ಇದಕ್ಕೆಲ್ಲ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡ್ಬರ್ಬೋದು, ಇಲ್ಲ ಅಂದ್ರೆ ಇಲ್ಲಿ ಬಂದು ಸಹ ಇದು ಮಾಡ್ಬೋದು. ಬಟ್ ಸ್ಟೇಗ್ ಆಗೋದಿಲ್ಲ, ಇಲ್ಲಿ ಬಂದು ನೀವು ಬರೀ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲೆಲ್ಲ ನೀವು ಈಗೇನ್ ಕಾಣಿಸ್ತದೆ ಇದ್ರಲ್ಲೆಲ್ಲ ನೀವು ಸ್ಟೇಸ್ ಅಲ್ಲಿ ಸ್ಟೇ ಮಾಡಬೇಕು ಅಂದ್ರೆ ಜಂಗಲ್ ಲಾಡ್ಜಸ್ ಅಂಡ್ ಬುಕ್ಸ್ ಇದು ರಿಸಾರ್ಟ್ಸ್ ಅಲ್ಲಿ ಬುಕ್ ಮಾಡಬೇಕು, ಇಲ್ಲ ಅಂದ್ರೆ ಗವರ್ಮೆಂಟ್ ಇಂದು ಸೈಟ್ಸ್ ಇದೆ ಅಲ್ಲಿ ಬುಕ್ ಮಾಡಬೇಕು. ಸೊ ಇಂಪೀರಿಯರ್ ನೀವು ಬುಕ್ ಮಾಡ್ಕೊಂಡ್ ಬರ್ಬೇಕು. ಸಫಾರೀಸ್ ನಾವು ಆಕ್ಚುಲಿ ಸ್ಟೇ ಮಾಡೋ ಐಡಿಯಾ ಇರಲಿಲ್ಲ, ಸೊ ನಾವು ಹಂಗೆ ಬಂದ್ವಿ. ಸೊ ಇಲ್ಲಿ ನಾವು ಬಂದ್ಬಿಟ್ಟು ಕೇಳಿದ್ವಿ ಸಫಾರಿ ಮಾತ್ರ ಅಂತ ಹೇಳಿ. ಸೊ ಹಾಗಾಗಿ ಸಫಾರಿಗೆ ಮಾತ್ರ ನಾವು ಬಂದಿರೋದ್ರಿಂದ ನಾವು ಸಫಾರಿಗೆ ಮಾತ್ರ ಇಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಸಫಾರಿ ಜಂಗಲ್ ಸಫಾರಿ ಏನಿದೆ ಅದು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಒಂದು ಬ್ಯಾಚ್ ಇರುತ್ತೆ, ಮತ್ತೆ 4 ಗಂಟೆಯಿಂದ 6 ಗಂಟೆ ತನಕ ಸಾಯಂಕಾಲ. ಸೊ 2 ಬ್ಯಾಚ್ ನಿಮಗೆ. ಸೊ ಆಕ್ಚುಲಿ ಜಂಗಲ್ ಲಾಡ್ಜಸ್ ಅಂಡ್ ರಿಸಾರ್ಟ್ಸ್ ಇಂದಾನು ಬುಕ್ ಮಾಡಬಹುದು, ಇಲ್ಲ ನಿಮಗೆ ಗವರ್ಮೆಂಟ್ ಇಂದ ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋಗ್ಬಿಟ್ಟು ಬೇಕಂದ್ರೆ ಸ್ಕ್ಯಾನರ್ ಯೂಸ್ ಮಾಡಿ ಸೊ ಇಲ್ಲೂ ಸಹ ಬುಕ್ ಮಾಡ್ಕೋಬಹುದು. ಸೊ ಅದು ಬಿಟ್ರೆ ನಿಮಗೆ ಸ್ಕೈವೇ ಟೂರ್ ವೆಬ್ಸೈಟ್ಸ್ ಅಲ್ಲಿ ಇದನ್ನ ಆಕ್ಚುಲಿ ಬುಕ್ ಮಾಡಬಹುದು ನೋಡ್ಬಿಟ್ಟು. ಸೊ ಗವರ್ಮೆಂಟ್ ಅರಣ್ಯ ವಿಹಾರ ಆಪ್ ಅಲ್ಲಿ ನೀವೇನಾದ್ರೂ ಬುಕ್ ಮಾಡಬೇಕು ಅಂದ್ರೆ ನಿಮಗೆ ಈಸಿಯಾಗಿ ಸಿಗತ್ತೆ. ಅಂಡ್ ಕಂಪ್ಯಾರಿಟಿವ್ಲಿ ರೇಟ್ ಸಹ ಅಂದ್ರೆ ಬರೀ ಸಫಾರಿ ಮಾತ್ರ ನೀವು ಬುಕ್ ಮಾಡ್ಕೋಬೇಕಂದ್ರೂ ಸಹ ಇದಾಗತ್ತೆ. ಇಲ್ಲಿ ಅಡಲ್ಟ್ಸಿಗೆ ಜೀಪಲ್ಲಿ ಈ ತರ ಜೀಪಲ್ಲಿ ನೀವು ಹೋಗ್ಬೇಕಂದ್ರೆ 600 ಅಡಲ್ಟ್, ಚೈಲ್ಡ್ಗೆ 400 ಆಗುತ್ತೆ. ಅದೇ ಬಸ್ಸಲ್ಲಿ ಹೋಗ್ತೀರಾ ಅಂದ್ರೆ 250 ರುಪೀಸ್, ಚೈಲ್ಡ್ಗೆ 100 ರುಪೀಸ್ ಆಗುತ್ತೆ. ಸೊ ಸೀಸನ್ ಯೂಶಲಿ ಜಾನ್ವರಿಯಿಂದ ಜೂನ್ ತನಕ, ಮತ್ತೆ ಬಿಟ್ರೆ ಅದು ಅಕ್ಟೋಬರ್ ಇಂದ ಡಿಸೆಂಬರ್ ತನಕ. ಸೊ ಯೂಶಲಿ ರೈನಿ ಸೀಸನ್ ಅವಾಯ್ಡ್ ಮಾಡ್ತಾರೆ. ಸೊ ನೀವು ಅರಣ್ಯ ಆಪ್ ಅಲ್ಲಿ ವಿಹಾರ ಆಪ್ ಅಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡಿದ್ರೆ ಆಕ್ಚುಲಿ ಕೇಗುಡಿಗೆ ಬುಕ್ ಮಾಡ್ಕೋಬಹುದು, ಮುತ್ತೋಡಿಗೆ, ಲಕ್ವಳ್ಳಿ ಸಫಾರಿಗೆ, ಬಂಡೀಪುರ್ಗೆ ಮತ್ತೆ ಕುದುರೆಮುಖ ಇಷ್ಟರದ್ದು ಅವರು ಸಫಾರೀಸ್ ನ ಆಕ್ಚುಲಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇಲ್ಲ ಅಂದ್ರೆ ಜಂಗಲ್ ಲಾಡ್ಜಸ್ ಅಂಡ್ ವೆಬ್ಸೈಟ್ಸ್ ಅಲ್ಲಿ ರಿಸಾರ್ಟ್ಸ್ ವೆಬ್ಸೈಟ್ಸ್ ಅಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪಿಂಗು ಪ್ಲಸ್ ಅದ್ರ ಜೊತೆನೆ ನೀವು ಸಫಾರಿನೂ ಬುಕ್ ಮಾಡಬಹುದು. ಅದಲ್ದಲ್ಲೇ ಬೇರೆ ಟ್ರೆಕ್ಕಿಂಗು ಅದು ಇದು ಎಲ್ಲ ನಿಮಗೆ ಅವರು ಪ್ಯಾಕೇಜಸ್ ಅಲ್ಲಿ ಕೊಡ್ತಾರೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ನಿಮಗೆ 5000 6000 ಡಿಪೆಂಡ್ಸ್ ಆನ್ ದ ರೂಮ್ಸ್ ಅಂಡ್ ಟ್ರೆಕ್ಕಿಂಗ್ ಏರಿಯಾಸ್ ಮತ್ತೆ ಸಫಾರಿ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದೆಲ್ಲ. ಸೊ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಮಾಡ್ದಂಗೆ ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಅಲ್ಲೇ ನೀವು ಸಫಾರಿಗೆ ಹೋಗ್ಬೋದು. ಬಟ್ ಏನಂದ್ರೆ ಯು ಶುಡ್ ಟೇಕ್ ದ ರಿಸ್ಕ್. ನಿಮಗೆ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೀವು ರಿಸರ್ವ್ ಮಾಡ್ಕೊಂಡು ಹೋಗಿದ್ರೆ ದೇ ವಿಲ್ ವೆಯ್ಟ್ ಟೈಮ್ ಕರೆಕ್ಟಾಗಿ ಅಂದ್ರೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನೆಕ್ಸ್ಟ್ ಬ್ಯಾಚ್ ಹೋಗ್ಬೋದು. ಸೊ ಎಸ್, ಇಷ್ಟು ಸಫಾರಿ ಡೀಟೇಲ್ಸ್. ಸಫಾರಿ ನೋಡ್ತಾ ಇದ್ದೀರಾ, ನಾವು ಜೀಪ್ ತಗೊಂಡಿದ್ದೀವಿ.
ನೋಡಿದ್ರಿ. ಸೊ ಜೀಪಲ್ಲಿ ಇಷ್ಟು ಜನರ ಕೂರಿಸ್ಕೊಂಡು ಹೋಗ್ತಾರೆ. ನಾವು ಆ್ಯಕ್ಚುಲಿ ಇಲ್ಲಿಗೆ ಮಧ್ಯಾಹ್ನ ಬಂದಿದ್ದು 4 to 6 ಬ್ಯಾಚ್ ಸಫಾರಿ ಇದಕ್ಕೆ ಆ್ಯಕ್ಚುಲಿ ತಗೊಂಡಿದ್ದೀವಿ. ಸ್ವಲ್ಪ ಅನಿಮಲ್ಸ್ ಕಾಣಿಸುತ್ತೆ, ಬಟ್ ಮಾರ್ನಿಂಗಲ್ಲಿ ಕಾಣಿಸಲ್ಲ ಅಂತ ಒಬ್ಬೊಬ್ರು ಹೇಳ್ತಾರೆ ಮಾರ್ನಿಂಗ್ ಕಾಣಿಸುತ್ತೆ, ಈವ್ನಿಂಗ್ ಕಾಣಿಸಲ್ಲ ಅಂತ. ಸೊ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಲಕ್. ಸೊ ಜಾಸ್ತಿ ಕಾಣಿಸೋದೆ ಜಿಂಕೆಗಳು ಮಧ್ಯದಲ್ಲಿ. ಇಲ್ಲಿ ನಿಮಗೆ ಆ್ಯಕ್ಚುಲಿ ಕಾಡಂದಿ ಎಲ್ಲ ಅಲ್ಲೇ ಓಡಾಡ್ತಾ ಇತ್ತು. ಬಟ್ ಆನೆ ಆಗಲಿ ಕಾಡು ಕೋಣ ಆಗಲಿ ಇದೆಲ್ಲ ಲಕ್ ಮೇಲೆ ನಿಮಗೆ ಕಾಣಿಸುತ್ತೆ. ಸೊ ನಾವು ನೋಡ್ತಾ ಇದ್ದೀವಿ ಎಷ್ಟು ಕಾಣಿಸ್ಬೋದು ಏನು ಅಂತ, ಹೆಂಗಾಗ್ಬೋದು ಅಂತ. ಸೊ ಇದ್ರದ್ದು ಕೇಗುಡಿದು ಮತ್ತು ಅರಣ್ಯ ಆ್ಯಪಿನ ನಂಬರ್ಸ್ ಹಾಕಿರ್ತೀನಿ. ಐ ಡೋಂಟ್ ನೋ ಹೌ ಮಚ್ ಚೇಂಜ್ ಆಗಿಲ್ಲ ಅಂದರೆ ಅದು ನಿಮಗೆ ಆ್ಯಕ್ಚುಲಾಗಿ ಸಿಗಬಹುದು. ಸೊ ಇಷ್ಟು ಇವರ ಇದು. ಸೊ ಇಲ್ಲಿ ಬೇರೆ ನೋಡಿ, ಇದು ಡೀಪ್ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈಗ ನಾವೇನು ಕ್ಯಾಂಪ್ ಸೈಟಿಂದ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ಆ್ಯಕ್ಚುಲಾಗಿ ಡೀಪ್ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಮಕ್ಕಳೆಲ್ಲ ಸ್ವಲ್ಪ ಮಧ್ಯದಲ್ಲಿ ಕೂರಿಸ್ಕೊಂಡು ಸೇಫಾಗಿ ಇಟ್ಕೊಳ್ಳಿ. ಯಾಕಂದರೆ ಈ ಕಡೆ ನೋಡಿ ಎಲ್ಲ ಕಡೆ ಓಪನ್ ಇದೆ ಇದು. ಆ್ಯಂಡ್ ನೀವು ಅಷ್ಟೇ ಸೇಫಾಗಿರಿ. ಜಾಸ್ತಿ ಕಿರ್ಚಾಡೋದವ್ರು ಹೇಳ್ತಾ ಇರ್ತಾರೆ ಕಿರ್ಚಾಡಬೇಡಿ, ಸೈಲೆಂಟಾಗಿರಿ ಅಂತ ಎಲ್ಲ. ಆ್ಯಂಡ್ ಬಿ ಸೇಫ್. ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಮಧ್ಯಾಹ್ನ ಕೂರಿಸ್ಕೊಂಡಿದ್ದಾರೆ. ಸೊ ಆ ಥರ ಸ್ವಲ್ಪ ನಾವು ರೆಸ್ಪಾನ್ಸಿಬಲ್ ಆಗಿ ಇರಬೇಕು. ಆ್ಯಂಡ್ ಸೂಪರಾಗಿ ಚೆನ್ನಾಗಿ ನೇಚರ್ನ ಪಡೋರ್ಗಂತೂ ಇದು ಸೂಪರ್ ಆಗಿರುತ್ತೆ. ಬಟ್ ಲಕ್ಕಿಲಿ ನೀವು ತುಂಬ ಕಾಣಿಸ್ಬೋದು, ಅನ್ಲಕ್ಕಿಲಿ ನಿಮಗೆ ಕಾಣಿಸ್ದಲ್ಲೇ ಇರ್ಬೋದು ಏನೋ. ಇಟ್ಸ್ ಟೋಟಲಿ ಆನ್ ಯು. ಬಟ್ ಕಾಣಿಸೋದಿಲ್ವೋ, ನೀವಂತೂ ಜಂಗಲ್ನ ಎಂಜಾಯ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ರೀ, ಎಷ್ಟು ಸಕ್ಕದಾಗಿದೆ, ಗ್ರೀನರಿ ಎಷ್ಟು ಪೀಸ್ಫುಲ್ ಆಗಿದೆ. ಇದನ್ನ ಅಟ್ಲೀಸ್ಟ್ ನೀವು ಎಂಜಾಯ್ ಮಾಡಬೇಕು. ದಯವಿಟ್ಟು ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಪ್ಲಾಸ್ಟಿಕ್ಕು ಇದನ್ನೆಲ್ಲ ಡಂಪ್ ಮಾಡಬೇಡಿ. ನೋಡಿ ಈ ಥರ ಎಲ್ಲ ಓಡಾಡ್ತಾ ಇರ್ತವೆ. ಸೊ ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಅವ್ರು ಬಿಡೋದು ಇಲ್ಲ, ಅಲ್ಲಿ ಹಾಕೋಕ್ಕೆ ಬೈದವೆ ಎಲ್ಲ ಚೆಕ್ ಮಾಡಿಬಿಟ್ಟೆ ಬಿಡ್ತಾರೆ. ಬಟ್ ಸ್ಟಿಲ್ ಏನಾದರೂ ತೊಗೊಂಡು ಹೋಗಿದ್ರು ಹಾಕೋದು ಬೇಡ. ಸೊ ಅಲ್ಲೇ ನಾನು ಫಸ್ಟ್ ತೋರ್ಸಂಗೆ ಬಜ್ಜಿ ಅದು ಎಲ್ಲ ಸ್ವಲ್ಪ ಸಿಕ್ಕುತ್ತೆ. ಸೊ ಫಸ್ಟೇ ತಿನ್ಕೊಂಡ್ಬಿಟ್ಟು ಹೊಡಿ. बारिश आ रही है अभी, तो यहाँ पे आसपास कोई ना कोई जानवर तो दिख ही जाता है। वापस ले रहे हैं यहाँ पे बारिश आ रही है, घुमाने लाते होंगे यहाँ पे भी कुछ जानवर दिख रहे हैं। कोई दिख रहा है? अयो नहीं, बारिश हो रही है अभी तो। ನನ್ನ ಮಾಸ್ತಾನೆ देखो मून को पहले हम लोग तक पहुंच गए हैं। सांबर बेबी रखो जाके आने water body is there. वो ये उस साइड से देखिए। अच्छा
ಸೊ ನಮ್ಮ ಎದುರುಗಡೆ ಬೇರೆ ಸಫಾರೀಸ್ ಏನು ಹೋಗಿದ್ರು ಅವರೆಲ್ಲ ವಾಪಸ್ ಬರ್ತಾ ಇದ್ದಾರೆ ನೋಡಿ. ಚಿಕ್ಕ ರೋಡ್ಗಳು, ಮಡ್ ರೋಡ್ಸ್, ಸೊ ಕಂಜೆಸ್ಟೆಡ್ ಆಗಿರುತ್ತೆ. ಸೊ ಪೇಷನ್ಸ್ ಇಂದ ಸ್ಲೋ ಆಗಿ ಹೋಗಬೇಕು. ಆ್ಯಂಡ್ ಇದು ಆಲ್ಟಿಟ್ಯೂಡ್ ಆ್ಯಕ್ಚುಲಿ 1800 ಫೀಟಿಂದ 6000 ಫೀಟ್ ಇದೆ. ಸೊ ಚಿಕ್ಕ ನ್ಯಾರೋ ರೋಡ್ಸೇ ಇಲ್ಲಿ ಮಾಡೋಕ್ಕಾಗೋದು. ಸೊ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ಅವರು ಡ್ರೈವ್ ಮಾಡ್ತಾರೆ, ಸ್ಲೋ ಆಗಿ. ಸೊ ನೋಡಿ, ಹಿಂಗೆ ಮಧ್ಯದಲ್ಲಿ ಏನಾದರೂ ಒಂದು ಕಾಣಿಸ್ತಾ ಇರುತ್ತೆ, ಅದು ತಕ್ಷಣ ಓಡೋಗ್ಬಿಡುತ್ತೆ ಸೌಂಡ್ ಕೇಳಿಸಿದ ತಕ್ಷಣನೇ. ಬಟ್ ಎನಿವೇಸ್ ಇಟ್ ವಾಸ್ ರಿಯಲಿ ಫನ್. ಚೆನ್ನಾಗಿತ್ತು, ಚೆನ್ನಾಗಿ ನಮಗೂ ಒಂದು ಸ್ವಲ್ಪ ಕಾಣಿಸ್ತು. ಸೊ ದಿಸ್ ಈಸ್ ದ ಪಾಯಿಂಟ್. ಇಲ್ಲೇ ಪಿಕಪ್ ಮತ್ತು ಇಲ್ಲೇ ಡ್ರಾಪ್ ಮಾಡೋದು. ಸೊ ಇದು ಎದುರುಗಡೆ ಇರೋದೆ ಅವರ ಆಫೀಸು. ಸೊ ಇಲ್ಲೇ ಆ್ಯಕ್ಚುಲಿ ನಿಮಗೆ ಕೇಳಿ ಅವರಿಗೆ, ಸಮ್ಟೈಮ್ಸ್ ದೇ ವಿಲ್ ಹ್ಯಾವ್ ಸಮ್ ಟೈಗರ್ ರಿಸರ್ವರ್ದೆಲ್ಲ ಕೀ ಚೈನ್ಸು, ಟೀ ಶರ್ಟ್ಸು, ಈ ಥರ ಆ್ಯಕ್ಚುಲ್ ಆಗಿ ಐಟಮ್ಸ್ ಇರುತ್ತೆ ಇವ್ರ ಹತ್ರ. ನಾನೊಂದು ಟೀ ಶರ್ಟ್ ತಗೊಂಡೆ XXL ಇಂದು, ತುಂಬಾ ಚೆನ್ನಾಗಿದೆ. ಸೈಡಲ್ಲಿ ಆ್ಯಕ್ಚುಲಿ ಎಂಬ್ರಾಯ್ಡ್ರಿ ಇದೆ, ಟೈಗರ್ ರಿಸರ್ವರ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಈಗ ಹೊರಡ್ತಾ ಇದ್ದೀವಿ. ಸೊ ಇದು ಎಕ್ಸಿಟ್ ಗೇಟ್. ಸೊ ದಿಸ್ ವಾಸ್ ದ ಎಂಟೈರ್. ಅಲ್ಲೇ ಇದ್ರೆ ನೀವು ಆಕ್ಚುಲಿ ಲೇಕ್ ಸೈಡಲ್ಲಿ ಇದರಲ್ಲೆಲ್ಲ ಓಡಾಡ್ಬೋದು. ರಾತ್ರಿ ಹೊತ್ತು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. 6 o'clock ಮೇಲೆ ಏನು ಔಟಿಂಗ್ ಎಲ್ಲ ಜಾಸ್ತಿ ಇರಲ್ಲ, ಬಟ್ ಯು ಕ್ಯಾನ್ ಎಂಜಾಯ್ ದ ಕ್ಯಾಂಪಿಂಗ್. ಸೊ ಅಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ನೀವು ವೈಲ್ಡ್ ಲೈಫ್ ನೋಡೋದು ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಯು ವಿಲ್ ಹ್ಯಾವ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನು ನೀವು ಟ್ರೈ ಮಾಡಬಹುದು. ಇಲ್ಲ ಜಸ್ಟ್ ಒನ್ ಡೇ ಹೋಗಿ ಬರ್ತೀವಿ ಸಫಾರಿಗೆ ಅಂದರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಅಲ್ಲೇ ಟಿಕೆಟ್ ತಗೋಬಹುದು, ಇಲ್ಲ ಆನ್ಲೈನಲ್ಲಿ ರಿಸರ್ವ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಹೋಗಿದ್ದಕ್ಕೆ ಒಂದು ನೆನಪಿಗೆ ಅಂತ ಹೇಳಿ ನಾನಂತೂ ಟಿ ಶರ್ಟ್ ತೊಗೊಂಬಂದೆ. ಸೊ ಇನ್ನು ಕೀ ಚೈನ್ಸು ಅದು ಇದು ಎಲ್ಲ ಸಿಕ್ಕತ್ತೆ. ಯು ಕ್ಯಾನ್ ಇದು ಬೈಕಲ್ಲೆಲ್ಲ ಹೋಗ್ಬಿಟ್ರಂತೂ ಇನ್ನೂ ಸೂಪರ್ ಆಗಿ ನೋಡ್ಬೋದು. ಸೊ ಇದಲ್ದಲ್ಲೇ ನೀವು ಸ್ವಲ್ಪ ಟ್ರೆಕ್ಕಿಂಗು ಮಾಡ್ತಿರೋದ್ರೆ ಇನ್ನೂ 1-2-3 ಜಾಗ ನೋಡ್ಬೋದು. ಸೊ ಒಂದು ನಮ್ಮ BRT ಹಿಲ್ಸ್ ನೋಡ್ಬೋದು, ಇನ್ನೊಂದು ಬಿಳಿಗಿರಿ ರಂಗನ ಟೆಂಪಲ್ ನೋಡ್ಬೋದು. ಸೊ ಅದಲ್ದಲ್ಲೇ ಇಲ್ಲಿ ಒಂದು 100 ವರ್ಷ ಹಿಂದಿನ ಚಂಪಕ ಟ್ರೀ, ಸಂಪಿಗೆ ಮರ, ಅದಕ್ಕೂ ಸೂಪರ್ ಆಗಿ ಹಿಸ್ಟ್ರಿ ಇದೆ. ಸೊ ಅಲ್ಲಿಗೆಲ್ಲ ಹೋಗ್ಬೋದು. ಮತ್ತೆ ಇನ್ನೊಂದು ಹೊನ್ನಮೆತ್ತಿ ಕಲ್ಲು ಅಂತಿದೆ, ಅದು ಹೊನ್ನಮೆತ್ತಿ ಕಲ್ಲುಗೂ ನೀವು ಎಲ್ಲ ಟ್ರೆಕ್ಕಿಂಗ್ ಹೋಗೋದಾದ್ರೆ ನೀವು ಅದಕ್ಕೆಲ್ಲ ಆಕ್ಚುಲಿ ಪ್ಲಾನ್ ಮಾಡ್ಕೊಂಡು, ಇದೆಲ್ಲ ಪ್ಯಾಕೇಜಸ್ ಅಲ್ಲಿ ಬರುತ್ತೆ. ಸೊ ಅವ್ರು ಕರ್ಕೊಂಡು ಹೋಗ್ತಾರೆ, ಜಂಗಲ್ ಲಾಡ್ಜ್ ಮತ್ತೆ ಇವರು. ಸೊ ಅದನ್ನೆಲ್ಲ ನೀವು ಪ್ಲಾನ್ ಮಾಡ್ಕೊಂಡು, ಇದೆ ಅದು ಮರ, ಸೊ ಇದೆ ಅದು ಕಲ್ಲು. ಸೊ ಯು ಕ್ಯಾನ್ ಪ್ಲಾನ್ ಆ್ಯಂಡ್ ಬುಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.